ಹೊಸ ವರ್ಷ ಮೊದಲು ಯಾರು ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಕೊನೆಗೆ ಯಾರು? ನಿಜವೇನೆಂದರೆ ನಮ್ಮ ಭೂಮಿಯನ್ನು 24 ಟೈಮ್ ಝೋನ್ಸ್ಗೆ ಡಿವೈಡ್ ಮಾಡಿದ್ದೇವೆ. ಆದರೆ ಈ ಟೈಮ್ ಝೋನ್ ಲೈನ್ಸ್ ನೇರವಲ್ಲ. ಕಂಟ್ರೀಸ್ ಮತ್ತು ರೀಜನ್ಸ್ ಬೌಂಡರೀಸ್ ಅನುಸರಿಸಲು ಬೆಂಡ್ ಮತ್ತು ಟ್ವಿಸ್ಟ್ ಆಗಿ ಇರುತ್ತದೆ. ಈ ಸ್ಪೆಷಲ್ ಲೈನ್ ಅನ್ನು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೆಯುತ್ತಾರೆ. ಈ ಲೈನ್ ಅನ್ನು ಕ್ರಾಸ್ ಮಾಡಿದರೆ ಹೊಸ ಕ್ಯಾಲೆಂಡರ್ ಡೇ ಪ್ರಾರಂಭವಾಗುತ್ತದೆ ಮತ್ತು ಇದು ಈಸ್ಟ್ನಿಂದ ವೆಸ್ಟ್ಗೆ ಮೂವ್ ಆಗುತ್ತದೆ. ಅದೇ ಪ್ರಶ್ನೆ, ಈ ಲೈನ್ಗೆ ಕ್ಲೋಸ್ ಇರುವ ಕಂಟ್ರಿ ಯಾವುದು? ಆನ್ಸರ್ ಕಿರಿಬಾಸ್. ಕಿರಿಬಾಸ್ ಎಂದರೆ ಒಂದು ರಿಮೋಟ್ ಐಲ್ಯಾಂಡ್ ನೇಷನ್. ಪಾಪ್ಯುಲೇಷನ್ 1,20,000 ಜನರು. ಇಲ್ಲಿ ಹೆಚ್ಚು ಜನರು ಈ ಹೆಸರನ್ನು ಕೇಳಿರಲ್ಲ. ಕಿರಿಬಾಸ್ ಬನಾನಾ, ಲಂಡನ್, ಕ್ರಿಸ್ಮಸ್ ಐಲ್ಯಾಂಡ್ಸ್ ಎಂಬ ವಿಲೇಜಸ್ ಇದೆ. ಈ ಜಾಗದಲ್ಲಿ ಜನರು ಅರ್ತ್ ಮೇಲೆ ಮೊದಲ ನ್ಯೂ ಇಯರ್ ವೆಲ್ಕಮ್ ಮಾಡ್ತಾರೆ. ಏಕೆ? ಕಿರಿಬಾಸ್ ಗವರ್ನ್ಮೆಂಟ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅನ್ನು ಇಂಟೆನ್ಷನಲ್ ಶಿಫ್ಟ್ ಮಾಡಿದೆ. ರೀಸನ್ ಸಿಂಪಲ್. ಕ್ಯಾಪಿಟಲ್ನಲ್ಲಿರುವ ಜನರು ಮತ್ತು ಔಟರ್ ಐಲ್ಯಾಂಡ್ಸ್ನಲ್ಲಿರುವ ಜನರು ಸೇಮ್ ಡೇನಲ್ಲಿ ಲೈವ್ ಮಾಡಬೇಕು ಅಂತ. ಹೀಗಾಗಿ ನ್ಯೂ ಇಯರ್ ಜರ್ನಿ ಕಿರಿಬಾಸಿಂದ ಸ್ಟಾರ್ಟ್ ಆಗುತ್ತದೆ. ಅನಂತರ ನ್ಯೂ ಝೀಲೆಂಡ್, ಆಸ್ಟ್ರೇಲಿಯಾ, ಏಷ್ಯಾ, ನಂತರ ಯುರೋಪ್ ಮತ್ತು ಆಫ್ರಿಕಾ, ಕೊನೆಗೆ ಅಮೆರಿಕ ತಲುಪುತ್ತದೆ. ಹೆಚ್ಚು ಅರ್ತ್ನಲ್ಲಿ ಜನರು ಈಗಾಗಲೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಾಗ ಕೊನೆಗೆ ಸೆಲೆಬ್ರೇಷನ್ ಆಗುವುದು ಅಮೆರಿಕನ್ ಸಮೋವಾ. ಅಮೆರಿಕನ್ ಸಮೋವಾ ಒಂದು ಯುಎಸ್ ಐಲ್ಯಾಂಡ್ ಟೆರಿಟರಿ. ಹಾಸ್ಯ ಸಂಗತಿ ಎಂದರೆ ಕೇವಲ 70 ಕಿಲೋಮೀಟರ್ ದೂರದಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ನ ಮತ್ತೊಂದು ಬದಿಯಲ್ಲಿ ಸಮೋವಾ ಕಂಟ್ರಿ ಇದೆ. ಆದರೆ ಟೈಮ್ ಡಿಫರೆನ್ಸ್ 25 ಅವರ್ಸ್. ಕೆಲವು ಅಡ್ವೆಂಚರಸ್ ಜನರು ಇದನ್ನು ಬಳಸುತ್ತಾರೆ. ಮೊದಲು ಸಮೋವಾನಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಅನಂತರ ಬೋಟ್ ಅಥವಾ ಪ್ಲೇನ್ ಹಿಡಿದು ಅಮೆರಿಕನ್ ಸಮೋವಾ ಹೋಗಿ ಹೊಸ ವರ್ಷ ಮತ್ತೆ ಸೆಲೆಬ್ರೇಟ್ ಮಾಡುತ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಬೇಕರ್ ಐಲ್ಯಾಂಡ್ ಮತ್ತು ಹೌಲೆಂಡ್ ಐಲ್ಯಾಂಡ್ ಯುಎಸ್ ಟೆರಿಟರೀಸ್. ನ್ಯೂ ಇಯರ್ ಅಮೆರಿಕನ್ ಸಮೋವಾಕ್ಕಿಂತ ಕೂಡ ಲೇಟ್ ಆಗುತ್ತದೆ. ಆದರೆ ಈ ಐಲ್ಯಾಂಡ್ಸ್ ಅನ್ಇನ್ಹ್ಯಾಬಿಟೆಡ್, ಸೊ ಸೆಲೆಬ್ರೇಟ್ ಮಾಡುವುದು ಮಾತ್ರ ಸೀಬರ್ಡ್ಸ್. ಹೀಗಾಗಿ ಮುಂದಿನ ಬಾರಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಮುನ್ನ ಸ್ಮರಿಸಿ, ಭೂಮಿಯಲ್ಲಿ ಯಾರೋ ಮೊದಲು ಆಲ್ರೆಡಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಮತ್ತು ಯಾರೋ ಇನ್ನೂ ಮಿಡ್ ನೈಟ್ಗೆ ಕಾಯುತ್ತಿದ್ದಾರೆ.